ಶಿವನಗರದ ರಾಜ ಮತ್ತು ರಾಣಿ. ಒಂದಿದ್ನೆ ದಕ್ಷಿಣ ಭಾರತದಲ್ಲಿ ಶಿವನಗರ ಎಂಬ ಶ್ರೀಮಂತ ರಾಜ್ಯ ಇತ್ತು. ಆ ರಾಜ್ಯದ ರಾಜನು ರಾಜ ವೀರಸಿಂಹ ಮತ್ತು ರಾಣಿಯ ಹೆಸರು ರಾಣಿ ಚಂದ್ರಲೇಖ. ರಾಜ ವೀರಸಿಂಹನು ಧೈರ್ಯವಂತನೋ ನ್ಯಾಯವಂತನೋ, ಪ್ರಜೆಗೆ ತಂದೆ ಸಮಾನ. ರಾಣಿ ಚಂದ್ರಲೇಖ ಸುಂದರಿ ಮಾತ್ರವಲ್ಲ, ಜ್ಞಾನವಂತೀ ಕೂಡ. ಅವಳು ರಾಜದರ್ಶನದಲ್ಲಿ ಬುದ್ಧಿವಂತ ಸಲಹೆಗಳನ್ನು ಕೊಡುತ್ತಿದ್ದಳು. ಒಂದು ದಿನ ನೆರೆರಾಜ್ಯದ ಕಾಳಗಣರಾಜನು ಶಿವನಗರವನ್ನು ಆಕ್ರಮಿಸಬೇಕೆಂದು ಯೋಚಿಸಿದನು. ಅವನು ಸೇನೆಯೊಂದಿಗೆ ಆಕ್ರಮಣಕ್ಕೆ ಬಂದನು. ರಾಜ ವೀರಸಿಂಹನು ಯುದ್ಧಕ್ಕೆ ಸಿದ್ಧನಾದರೂ ರಾಣಿ ಚಂದ್ರಲೇಖ ಬುದ್ಧಿಯಿಂದ ಯುದ್ಧವಿಲ್ಲದೆ ಸಮಸ್ಯೆ ಪರಿಹರಿಸುವುದು ಉತ್ತಮ ಎಂದು ಸಲಹೆ ನೀಡಿದರು. ಅವಳು ದೂತನ ಮೂಲಕ ಕಾಳಗಣನಿಗೆ ಸಂದೇಶ ಕಳುಹಿಸಿದರು. ಯುದ್ಧದಲ್ಲಿ ಇಬ್ಬರಿಗೂ ನಷ್ಟ, ಬದಲಿಗೆ ನಾವು ಸ್ನೇಹಿತರಾಗಿ ಬೆಳೆಯೋಣ. ಕಾಳಗಣರಾಜನು ಆ ಮಾತು ಕೇಳಿ ಆಶ್ಚರ್ಯಪಟ್ಟ. ರಾಜ್ಞಿಯ ಧೈರ್ಯ, ಬುದ್ಧಿ ಹಾಗೂ ಶಾಂತಿಯ ಸಂದೇಶ ಕಂಡು ಅವನು ಯುದ್ಧವನ್ನು ನಿಲ್ಲಿಸಿದ. ನಂತರ ಇಬ್ಬರು ರಾಜ್ಯಗಳು ಮಿತ್ರರಾಗಿ ವ್ಯಾಪಾರ, ಕಲೆ, ವಿದ್ಯೆ ಮುಂತಾದ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಾಯ ಮಾಡಿಕೊಂಡರು. ಪ್ರಜೆಗಳು ಸಂತೋಷದಿಂದ ಬದುಕಿದರು. ರಾಜ ಮತ್ತು ರಾಣಿ ರಾಜ್ಯದ ನಿಜವಾದ ಆಸ್ತಿ ಎಂದು ಎಲ್ಲರೂ ಹೊಗಳಿದರು. ನೀತಿಪಾಠ: ಬಲವಂತಕ್ಕಿಂತ ಬುದ್ಧಿವಂತಿಕೆ ಉತ್ತಮ. ಶಾಂತಿ ಯಾವಾಗಲೋ ಯುದ್ಧಕ್ಕಿಂತ ಉತ್ತಮ.